ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ಹುಬ್ಬಳ್ಳಿ ನಗರದಲ್ಲಿರುವ ಶ್ರೀ ಸಾಯಿ ಮಂದಿರವನ್ನು ನೋಡ್ಕೊಂಡು ಬರೋಣ. ಹಾಗೆ ಅದರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಕೂಡ ಸಂಗ್ರಹಿಸೋಣ. ಇದು ಹಳೆ ಬಸ್ ಸ್ಟ್ಯಾಂಡಿಂದ ಜಸ್ಟ್ ಒಂದು 100 ಮೀಟರ್ ಇದೆ. ಅಂದರೆ ರಾಣಿ ಚೆನ್ನಮ್ಮ ಸರ್ಕಲ್ ಹಿಂದ್ಗಡೆ, ಅಂದರೆ ಈದ್ಗಾ ಮೈದಾನ ಇದೆ ಅಲ್ವಾ, ಅದಕ್ಕೆ ಹತ್ಕೊಂಡ್ಬಿಟ್ಟೆ ಅದು ಆ ಕಡೆ ಬರುತ್ತೆ. ಅಂದರೆ ನಿಯರ್ ಕೋರ್ಟ್ ಕ್ಲಬ್ ರೋಡ್ ಇದೆ ಅಲ್ವಾ, ಸೊ ಅಲ್ಲಿ ಈ ಒಂದು ಸಾಯಿ ಮಂದಿರ ಇರೋದು. ಹಾಗಾದರೆ ಈ ಮಂದಿರ ಯಾವಾಗ ಸ್ಥಾಪನೆ ಆಯಿತು ಅಂದರೆ 1966ರಲ್ಲಿ ಈ ದೇವಾಲಯವನ್ನು ಸ್ಥಾಪನೆ ಮಾಡ್ತಾರೆ. 1966ರಲ್ಲಿ ಈ ದೇವಸ್ಥಾನವನ್ನು ಸ್ಥಾಪನೆ ಮಾಡ್ತಾರೆ. ಇದು ಒಂದಿಷ್ಟು ಅನೇಕ ರೀತಿಯಾಗಿರ್ತಕ್ಕಂಥ ಸಾಮಾಜಿಕ ಸೇವೆಗಳನ್ನು ಮಾಡುತ್ತೆ. ಅಂದರೆ ಉಚಿತ ವೈದ್ಯಕೀಯ ಶಿಬಿರ ಚಿಕಿತ್ಸೆಗಳನ್ನು ನಡೆಸ್ತಾರೆ. ಹೀಗೆ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಇಲ್ಲೊಂದಿಷ್ಟು ಸಮಾಜ ಸೇವೆಗಳು ನಡೀತೆ. ಇದು ನಂದಿ ನೀವೇನು ವೀಕ್ಷಣೆ ಮಾಡ್ತಿದ್ದಿಲ್ಲ. ದೇವಾಲಯದ ಭಾವನೆಯು ಹೇಗಿದೆ ಅಂತಂದರೆ, ಬಹುಜನರ ಮಾಲೀಕ ಒಬ್ಬ ಎಂಬ ಸಂದೇಶದೊಂದಿಗೆ ಎಲ್ಲ ಧರ್ಮ, ವರ್ಗ, ಸಮಾಜದವರಿಗೆ ಸಮಾನ ಭಾವನೆ ನೀಡುವ ಆಶಯ ಈ ಒಂದು ದೇವಾಲಯದ ಆಶಯವಾಗಿದೆ. ಹಾಗೆ ಈ ದೇವಸ್ಥಾನದ ಒಂದಿಷ್ಟು ವಿಶೇಷತೆಗಳನ್ನು ನಾವು ಹೇಳೋದಾದರೆ, ಇಲ್ಲಿ ಒಂದಿಷ್ಟು ಪೂಜೆ ಪುನಸ್ಕಾರಗಳು ನಡೀತಾ ಹೋಗ್ತಾವೆ. ಒಂದಿಷ್ಟು ಕಾರ್ಯಕ್ರಮಗಳು ಕೂಡ ನಡೀತಾವೆ. ಇಲ್ಲಿ ಪ್ರಮುಖವಾಗಿ ನಡೀತಕ್ಕಂಥ ಉತ್ಸವಗಳನ್ನು ನೋಡೋದಾದರೆ, ರಾಮನವಮಿ ಉತ್ಸವ ನಡೆಯುತ್ತೆ ವಿಶೇಷವಾಗಿ. ಹಾಗೆ ಗುರುಪೂರ್ಣಿಮಾ ಹಬ್ಬವೂ ಕೂಡ ಮಾಡ್ತಾರೆ. ಹಾಗೆ ಬಾಬಾ ಸಮಾಧಿ ದಿನ ಅಂತಿಕೊಂಡು ಇಲ್ಲಿ ಒಂದಿಷ್ಟು ಉತ್ಸವಗಳನ್ನು ಮಾಡ್ತಾರೆ. ಇತ್ತೀಚೆಗೆ ಅಂತಂದರೆ 2014ರಲ್ಲಿ 96ನೇ ಸಾಯಿ ಸಮಾಧಿ ಉತ್ಸವವನ್ನು ಆಚರಣೆ ಮಾಡಿದ್ದಾರೆ. ಹೀಗೆ ಒಂದಿಷ್ಟು ಏನು ಮಾಡ್ತಾರೆ ಅಂತಂದರೆ, ಇಲ್ಲಿ ಸೇವಾ ಕಾರ್ಯಕ್ರಮಗಳನ್ನು ಮಾಡ್ತಾರೆ. ಈಗಾಗಲೇ ಹೇಳಿದೆ, ಉಚಿತ ವೈದ್ಯಕೀಯ ಶಿಬಿರಗಳನ್ನು ಮಾಡ್ತಾರೆ, ರಕ್ತದಾನ ಶಿಬಿರಗಳನ್ನು ಮಾಡ್ತಾರೆ. ಹಾಗೆ ಇಲ್ಲಿ ಅನೇಕ ಸಾಮಾಜಿಕ ಸೇವೆಗಳು ನಡೀತಾವು. ಹಾಗೆ ಇಲ್ಲಿ ಮಕ್ಕಳಿಗಾಗಿ ಸ್ಪರ್ಧೆಗಳು, ಚಿತ್ರಕಲೆ ಇರ್ಬೋದು, ನುಡಿಯಾಟ, ರಂಗೋಲಿ, ಫ್ಯಾನ್ಸಿ ಡ್ರೆಸ್ಸು, ಹೀಗೆ ಅನೇಕ ಸ್ಪರ್ಧೆಗಳನ್ನು ಕೂಡ ಇಲ್ಲಿ ಮಾಡ್ತಾ ಇರ್ತಾರೆ. ಹಾಗಾದರೆ ದೇವಸ್ಥಾನದ ದಿನಚರಿ ಕಾರ್ಯಕ್ರಮವನ್ನು ನಾವು ನೋಡೋದಾದರೆ, ಇದು ಪ್ರತಿದಿನ 4:45ಕ್ಕೆ ಈ ದೇವಸ್ಥಾನ ಆರಂಭವಾಗುತ್ತೆ. ಇಲ್ಲಿ ಕಾಕಡ್ ಆರತಿ ಅಂತ ಮಾಡ್ತಾರೆ. ಬೆಳಿಗ್ಗೆ 5:15ಕ್ಕೆ ಕಾಕಾಡ್ ಆರತಿ ಅಂತ ಮಾಡ್ತಾರೆ. ಆನಂತರ ಮಧ್ಯಾಹ್ನ 12:30ಕ್ಕೆ ಮಧ್ಯಾಹ್ನ ಆರತಿ ಅಂತ ಮಾಡ್ತಾರೆ. ಆನಂತರ ಸಂಜೆ 6:30ಕ್ಕೆ ಧೂಪ ಆರತಿ ಅಂತ ಮಾಡ್ತಾರೆ. ಆನಂತರ ರಾತ್ರಿ 10 ಗಂಟೆಗೆ ಸೇಜ್ ಆರತಿ ಅಂತ ಮಾಡ್ತಾರೆ. ಇವು ಪ್ರತಿನಿತ್ಯ ನಡೀತಕ್ಕಂಥ ಒಂದಿಷ್ಟು ದಿನಚರಿ ಕಾರ್ಯಕ್ರಮಗಳು. ಇದು ದೇವಸ್ಥಾನದ ಇನ್ಸೈಡು. ನೀವಿವಾಗ ದೇವರ ಮೂರ್ತಿಯನ್ನು ವೀಕ್ಷಣೆಯನ್ನು ಮಾಡ್ತಾ ಇದ್ದಿಲ್ವಾ, ಇದು ಮುಖ್ಯವಾಗಿರ್ತಕ್ಕಂಥ ಸ್ಥಳ. ನೀವು ಹಿಂದ್ಗಡೆ ಈ ರೀತಿಯಾಗಿ ಹೋಗ್ಬೋದು. ಒಂದು ಪ್ರದಕ್ಷಿಣೆ ಹಾಕಲಿಕ್ಕೆ ಈ ರೀತಿಯಾಗಿ ಹೋಗಲಿಕ್ಕೆ ದಾರಿ ಕೂಡ ಇದೆ. ನಾವು ದೇವರ ಪ್ರದಕ್ಷಿಣೆಯನ್ನು ಹಾಕಬೇಕು ಅಂತಂದರೆ ಹೀಗೆ ಹಿಂದ್ಗಡೆ ಏನು ಮಾಡಿದ್ದಾರೆ ಅಂದರೆ, ಈ ರೀತಿಯಾಗಿ ಒಂದು ರಸ್ತೆ ಮಾಡ್ಕೊಂಡಿದ್ದಾರೆ. ಸೊ ಒಂದು ರೋಡು ಹೋಗಿ ಬರ್ಬೋದು. ಹಾಗೆ ಈ ದೇವಸ್ಥಾನದ ಬಗ್ಗೆ ನಾವು ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಕೂಡ ಇಲ್ಲೇ ಸ್ಥಳೀಯರಾಗಿರ್ತಕ್ಕಂಥ ಸ್ವಾಮೀಜಿಯವರಿಂದಲೂ ಕೂಡ ಹೆಚ್ಚಿನ ಮಾಹಿತಿಯನ್ನು ಪಡೆಯೋಣ. ಈ ದೇವಸ್ಥಾನದಲ್ಲಿ ಯಾವ್ಯಾವ ಕಾರ್ಯಕ್ರಮಗಳಾಗ್ತವೆ, ಹೇಗೆ ಪ್ರತಿನಿತ್ಯದ ಒಂದು ದಿನಚರಿ ನಡೆಯುತ್ತೆ, ಹೀಗೆ ಈ ದೇವಸ್ಥಾನಕ್ಕೆ ಸಂಬಂಧಿಸಿದಂತೆ ಅನೇಕ ರೀತಿಯ ಮಾಹಿತಿಗಳನ್ನು, ಕಾರ್ಯಕ್ರಮಗಳನ್ನು, ಇಲ್ಲಿ ಜರುಗತಕ್ಕಂಥ ಒಂದಿಷ್ಟು ಪೂಜಾ ವಿಧಿವಿಧಾನಗಳು, ಅದರ ಬಗ್ಗೆಯೂ ಕೂಡ ಒಂದು ಹೆಚ್ಚಿನ ಮಾಹಿತಿಯನ್ನು ಇಲ್ಲೇ ದೇವಸ್ಥಾನದಲ್ಲಿ ಇರತಕ್ಕಂಥ ಸ್ವಾಮೀಜಿಯವರಿಂದ ಹೆಚ್ಚಿನ ಮಾಹಿತಿಯನ್ನು ಕೂಡ ಮುಂದೆ ಇದೇ ವಿಡಿಯೋದಲ್ಲಿ ಪಡೆಯೋಣ. ಇದು ದೇವಸ್ಥಾನದ ಒಳಗಡೆ ಇರತಕ್ಕಂಥ ಭಾಗ. ನೀವೇನು ವೀಕ್ಷಣೆ ಮಾಡ್ತಿದ್ದಿಲ್ಲ, ಇದು ದೇವರ ಮೂರ್ತಿ, ಶ್ರೀ ಸಾಯಿ ಮಂದಿರ, ಹುಬ್ಬಳ್ಳಿ. ಈ ರೀತಿಯಾಗಿ ದೇವಸ್ಥಾನ ಇದೆ. ದೇವಸ್ಥಾನದ ಮುಂದ್ಗಡೆನೆ ರೋಡ್ ಇರೋದು, ರಸ್ತೆ ಇರೋದು. ಅಲ್ಲಿ ಆಟೋ, ಬಸ್ಗಳೆಲ್ಲ ಹೋಗ್ತಾ ಇರ್ತವೆ. ಇದು ಹಳೆ ಬಸ್ ಸ್ಟ್ಯಾಂಡ್ಗೆ ತುಂಬ ಸಮೀಪದಲ್ಲಿರುವ ಒಂದು ದೇವಸ್ಥಾನ. ತುಂಬ ಪ್ರಶಾಂತವಾಗಿದೆ. ನಾವು ದೇವಸ್ಥಾನದ ಒಳಗಡೆ ಹೋದಾಗ ನಮಗೆ ತುಂಬ ಮಾನಸಿಕವಾಗಿ ನೆಮ್ಮದಿ ಅನಿಸುತ್ತೆ. ಒಂದಿಷ್ಟು ನೆಮ್ಮದಿಯ ಫೀಲಿಂಗ್ ಆಗುತ್ತೆ ದೇವಸ್ಥಾನದಲ್ಲಿ ಹೋದರೆ. ಮತ್ತು ಮುಂದೆನೇ ರೋಡ್ ಇದೆ. ದೇವಸ್ಥಾನದ ಮುಂದೆ ಯಾವುದೇ ವಿಶಾಲವಾಗಿರ್ತಕ್ಕಂಥ ಭೂಪ್ರದೇಶ, ಯಾವುದೇ ಗಾರ್ಡನ್ ಏನಿಲ್ವಾ, ಬಟ್ ರಸ್ತೆ ಇದ್ದರೂ ಕೂಡ ನಾವು ದೇವಸ್ಥಾನದ ಒಳಗಡೆ ಹೋದ ನಂತರ ನಮಗೆ ಫೀಲ್ ಏನಾಗುತ್ತೆ ಅಂತಂದರೆ, ಒಳ್ಳೆಯ ಪ್ರಶಾಂತವಾಗಿರ್ತಕ್ಕಂಥ ಒಂದಿಷ್ಟು
ನಮಗೆ ಮನಸ್ಸಿಗೆ ಫೀಲ್ ಅನಿಸುತ್ತೆ. ಈ ದೇವಸ್ಥಾನದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಇದೇ ದೇವಸ್ಥಾನದ ಸ್ವಾಮೀಜಿಯವರಿಂದ ಪಡೆಯೋಣ. ಶಿರಡಿ ಸಾಯಿ ಮಂದಿರವು ಹುಬ್ಬಳ್ಳಿ. ಈ ಮಂದಿರವು ಬೆಳಗ್ಗೆ 4:45ಕ್ಕೆ ಓಪನ್ ಆಗುತ್ತದೆ. ಬೆಳಗ್ಗೆ 5 ಗಂಟೆಗೆ ಗೋಪಾಳಿ ಅಂತ ಬಾಬಾರ ಆರತಿ ನಡೀತದೆ ಮತ್ತು 5:15ಕ್ಕೆ ಕಾಕಡ ಆರತಿಯನ್ನು ಮಾಡಲಾಗುತ್ತದೆ. 5:45 ಮಟ್ಟ ಕಾಕಡ ಆರತಿ ಮುಗಿಯುತ್ತದೆ. ನಂತರ ಬಾಬಾರವರ ಮಂಗಲ ಸ್ನಾನ ಮಾಡಿಸಿ ಅಭಿಷೇಕ ಮಾಡಿಸಿ ಆಮೇಲೆ ಮತ್ತೆ ಬಾಬಾರವರಿಗೆ ಅಲಂಕಾರವನ್ನು ಮಾಡಿ ಮತ್ತೆ 6:20ಕ್ಕೆ ಶಿರಡಿ ಮಾತೆ ಪಂಢರಪುರ ಆರತಿಯನ್ನು ಮಾಡಲಾಗುತ್ತದೆ. ಅದನಂತರ ಭಕ್ತಾದಿಗಳಿಗೆ ದರ್ಶನವನ್ನು ನೀಡಲಾಗುತ್ತದೆ. ಆನಂತರ ಮಧ್ಯಾಹ್ನದ ಆರತಿಯನ್ನು 12ವರೆಗೆ ಮಾಡಲಾಗುತ್ತದೆ. ಸಾಯಿಬಾಬಾರವರ ಮಧ್ಯಾಹ್ನದ 12 ಆರತಿಯು 1 ಗಂಟೆ ತನಕ ನಡೆಯುತ್ತದೆ. ಅದನಂತರ ಮತ್ತೆ ಭಕ್ತಾದಿಗಳಿಗೆ ದರ್ಶನವನ್ನು ನೀಡಲಾಗುತ್ತದೆ ಮತ್ತು ಸಾಯಂಕಾಲ 6:30ಕ್ಕೆ ಮತ್ತೆ ಬಾಬಾರವರ ಸಾಯಂಕಾಲದ ಆರತಿ ಧೂಪಾರತಿಯನ್ನು ಮಾಡಲಾಗುತ್ತದೆ. ಅದು ಬಾಬಾರವರದ 7 ಗಂಟೆಗೆ ಮುಗಿಯುತ್ತದೆ. ಆನಂತರ ಮತ್ತೆ ಭಕ್ತಾದಿಗಳಿಗೆ ದರ್ಶನವನ್ನು ನೀಡಲಾಗುತ್ತದೆ. ಅದನಂತರ ಮತ್ತೆ ರಾತ್ರಿ 10 ಗಂಟೆಗೆ ಶೇಜಾರತಿಯನ್ನು ಮಾಡಲಾಗುತ್ತದೆ. ಅದು 10:15 ತನಕ ಮುಗಿಯುತ್ತದೆ. ಆಮೇಲೆ ಬಾಬಾರವರ ಮಂದಿರವು ಕ್ಲೋಸ್ ಮಾಡಿ ಬೆಳಿಗ್ಗೆ 4:00 ಸ್ಟಾರ್ಟ್ ಮಾಡ್ತೀರಿ. ಅಲ್ಲಿ ಪ್ರತಿ ವರ್ಷವೂ 3 ಉತ್ಸವಗಳನ್ನು ಮಾಡಲಾಗುತ್ತದೆ. ಬಾಬಾರವರ ಜನ್ಮದಿನೋತ್ಸವ ಅಂತೇಳಿ ರಾಮನವಮಿಯಂದು ಭವ್ಯ ಸಮಾರಂಭದೊಂದಿಗೆ ವಾದ್ಯಗಳೊಂದಿಗೆ ಸಮಾರಂಭಗಳಿಂದ ನೃತ್ಯ ಇದರಿಂದ ಬಾಬಾರವರ ಉತ್ಸವವನ್ನು ಮಾಡಲಾಗುತ್ತದೆ. ಅದನಂತರ ಹೊರಗೆ ಇರುವ ರಥವನ್ನು ಹೊರಗಡೆ ಹುಬ್ಬಳ್ಳಿಯಿಂದ ದುರ್ಗಬೈಲುವರೆಗೆ ರಥವನ್ನು ತೆಗೆದುಕೊಂಡು ಹೋಗ್ತಾರೆ. ಮತ್ತು ಬಾಬಾರವರದ ಗುರುಪೂರ್ಣಿಮಾ ಅಂತೇಳಿ ಉತ್ಸವವನ್ನು ಭವ್ಯ ವಿಜೃಂಭಣೆಯಿಂದ ಮಾಡಲಾಗುತ್ತದೆ. ಅದನ್ನು ಇಲ್ಲಿ ಶ್ರೀಮಂದಿರದಲ್ಲಿ ಮಾಡಲಾಗುತ್ತದೆ. ಮತ್ತು ವಿಜಯದಶಮಿಯಂದು ಬಾಬಾರವರ ಸಮಾಧಿ ಉತ್ಸವವನ್ನು ಮಾಡಲಾಗುತ್ತದೆ. ಅದನ್ನು ವಿಜೃಂಭಣೆಯಿಂದ 3 ಉತ್ಸವಗಳನ್ನು ಮಾಡಲಾಗುತ್ತದೆ. ಈ ದೇವಸ್ಥಾನವು ತನ್ನದೇ ಆದ ಅನೇಕ ವಿಶೇಷತೆಗಳನ್ನು ಹೊಂದಿದೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ.